ನಮೋ ನಾರಾಯಣಾಯ ನಮಃ. ಎಲ್ಲರಿಗೂ ಪ್ರಣಾಮಗಳು. ನಮ್ಮ ಸಂಸ್ಕಾರವಾಣಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಮ್ಮ ಯೋಗಿ ನಾರಾಯಣ ಯತೀಂದ್ರರು ಮನೆಯನ್ನು ತೊರೆದು ಹುಟ್ಟು ಸಾವುಗಳನ್ನು ಜಯಿಸುವ ವಿದ್ಯೆಯನ್ನು ಪಡೆಯಲು ಯೋಗ ನರಸಿಂಹಸ್ವಾಮಿಯ ದೇವಾಲಯದಲ್ಲಿ ಕುಳಿತು ಘೋರವಾದ ತಪಸ್ಸನ್ನು ಆಚರಿಸಿದರು ಎಂದು ಹೇಳಿದ್ದೇವೆ. ಈಗ ಯೋಗ ಸಾಧನೆಯ ಬಗ್ಗೆ ತಿಳಿದುಕೊಳ್ಳೋಣ. ತಪಸ್ಸನ್ನು ಆಚರಿಸಲು ಕಾಡಿನಲ್ಲಿ ನಿರ್ಜನ ಪ್ರದೇಶವಾದ ಬೆಟ್ಟದಲ್ಲಿ ಸ್ವಯಂಭೂ ಉದ್ಭವ ಮೂರ್ತಿ ಮತ್ತು ಯೋಗಕ್ಕೆ ಅಧಿಪತಿಯಾದ ಯೋಗ ನರಸಿಂಹಸ್ವಾಮಿಯ ಗವಿಯನ್ನು ನಾರಾಯಣರು ಆಯ್ಕೆ ಮಾಡಿಕೊಂಡರು. ಶ್ರೀ ಯೋಗಿ ನಾರಾಯಣರ ಪ್ರಕಾರ ಯೋಗ ಸಾಧನೆಯನ್ನು ಮಾಡುವ ಮುಂದೆ ಈ ಕೆಲವೊಂದು ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಅದೇನೆಂದು ಈಗ ನೋಡೋಣ. ಕೃಷ್ಣಾಜಿನವನ್ನು ಹಾಕಿ ತಪಸ್ಸಿಗೆ ಕುಳಿತುಕೊಳ್ಳಬೇಕಾದರೆ ಆ ಸ್ಥಳವು ಪರಿಶುದ್ಧವಾಗಿರಬೇಕು. ಕೆಂಪು ಇರುವೆ, ಸೊಳ್ಳೆ, ಹೆಗ್ಗಣ, ಬೆಕ್ಕು, ತಿಗಣೆ, ನಾಯಿ, ಗೆದ್ದಲು ಹುಳ ಆ ಸ್ಥಳದಲ್ಲಿರಬಾರದು. ಅಷ್ಟೇ ಅಲ್ಲ, ಯೋಗಾಭ್ಯಾಸಕ್ಕೆ ಸಿದ್ಧರಾಗಬೇಕಾದರೆ ತಲೆಯಲ್ಲಿ ಏನುಗಳು ಇರಬಾರದು. ಮನಸ್ಸು ಇಂದ್ರಿಯಗಳ ಸಹಿತ ಶರೀರವನ್ನು ಹತೋಟಿಯಲ್ಲಿಟ್ಟುಕೊಂಡಿರುವ ಆಶಾರಹಿತ ಮತ್ತು ಸಂಗ್ರಹ ಮಾಡದ ಯೋಗಿಯು ಒಬ್ಬಂಟಿಗನಾಗಿ ಏಕಾಂತದಲ್ಲಿ ಕುಳಿತು ಆತ್ಮನನ್ನು ನಿರಂತರ ಪರಮಾತ್ಮನಲ್ಲಿ ತೊಡಗಿಸಬೇಕು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಮತ್ತು ಶುದ್ಧವಾದ ಭೂಮಿಯ ಮೇಲೆ ಕ್ರಮವಾಗಿ ದರ್ಬೆ, ಮೃಗಚರ್ಮ ಮತ್ತು ವಸ್ತ್ರವನ್ನು ಹಾಕಿ ಬಹಳ ಎತ್ತರವಲ್ಲದ ಹಾಗೂ ಬಹಳ ತಗ್ಗಿಲ್ಲದ ಆಸನವನ್ನು ಸ್ಥಿರವಾಗಿ ಸ್ಥಾಪಿಸಿ ಚಿತ್ತ ಮತ್ತು ಇಂದ್ರಿಯಗಳ ಕ್ರಿಯೆಗಳನ್ನು ವಶಪಡಿಸಿಕೊಂಡು ಮನಸ್ಸನ್ನು ಏಕಾಗ್ರಗೊಳಿಸಿ ಅಂತಃಕರಣದ ಶುದ್ಧಿಗಾಗಿ ಯೋಗಾಭ್ಯಾಸ ಮಾಡಬೇಕೆಂದು ಭಗವದ್ಗೀತೆಯಲ್ಲಿಯೂ ಶ್ರೀಕೃಷ್ಣ ಪರಮಾತ್ಮ ಹೇಳಿರುತ್ತಾನೆ. ಇನ್ನು ಊಟದ ವಿಧಾನವೆಂದರೆ ಮಿತಭಕ್ಷಣ ಮಾಡಬೇಕು. ಬೇಳೆ, ಬೆಲ್ಲ, ಉದ್ದಿನಕಾಳು, ಕಡಲೆ, ಮೆಣಸು, ಉಪ್ಪು, ಮಾಂಸ, ಸಿಹಿ ತಿಂಡಿಗಳು ಇವೆಲ್ಲವನ್ನು ಮುಟ್ಟುವಂತೇ ಇಲ್ಲ. ಎಲ್ಲಾ ವರ್ಜಿತ. ಯೋಗ ಸಾಧನೆಯ ಸ್ಥಳದಿಂದ ಪ್ರಾರಂಭಿಕ ದಿನಗಳಲ್ಲಿ ಬಹು ದೂರದ ಸಂಚಾರವನ್ನು ನಿಷೇಧಿಸಬೇಕು. ತೆಗೆದುಕೊಳ್ಳಬೇಕಾದ ಆಹಾರವೆಂದರೆ ಹಾಲು, ಹಣ್ಣುಗಳು, ಜೇನುತುಪ್ಪ, ತರಕಾರಿಗಳು ಮಾತ್ರ. ಈ ರೀತಿಯಾಗಿ ಕುಳಿತುಕೊಳ್ಳುವ ಸ್ಥಳದಿಂದ ಹಿಡಿದು ಆಹಾರ ವಿಷಯಗಳಲ್ಲಿ ತುಂಬಾ ಜಾಗೃತೆಯನ್ನು ಪ್ರಾರಂಭದ ಕಾಲದಿಂದಲೂ ಸಾಧಕನು ವಹಿಸಬೇಕಾಗಿದೆ. ಇದು ಪ್ರಾರಂಭಿಕವಾಗಿ ಆಚರಿಸಬೇಕಾದ ಲಕ್ಷಣಗಳಾದರೂ ಸಾಧನೆಯ ಬಳಿಕ ಸಾಧಕನು ಸಿದ್ಧಿಯನ್ನು ಹೊಂದಿ ಪರಬ್ರಹ್ಮ ಸ್ವರೂಪನಾಗಿ ಅಂಡಪಿಂಡ ಬ್ರಹ್ಮಾಂಡಗಳಲ್ಲಿ ಸರ್ವವ್ಯಾಪಿಯಾಗಿರುತ್ತಾನೆ. ಮೊದಲು ಹಣ್ಣು, ಜೇನುತುಪ್ಪ, ಹಾಲು ಸೇವಿಸಿ ಸಾಧಕನು ತಪಸ್ಸನ್ನಾಚರಿಸಲು ಕಾಲಕ್ರಮೇಣ ಸಿದ್ಧಿಯನ್ನು ಪಡೆಯುವ ಹಂತದಲ್ಲಿ ಇವುಗಳ ಅವಶ್ಯಕತೆ ಇರುವುದಿಲ್ಲ. ಅಮೃತ ಬಿಂದು ಶರೀರದೊಳಗೆ ಉತ್ಪನ್ನವಾಗಿ ಹಸಿವು, ಬಾಯಾರಿಕೆಗಳನ್ನು ನೀಗಿಸುತ್ತದೆ. ಅಮೃತ ಸೇವಕುನಕು ಆಕಲಿ ದಪ್ಪುಲು ಲೇವು ಎಂದು ತಾತಯ್ಯನವರು ತಿಳಿಸುತ್ತಾರೆ. ತಪಸ್ಸಂಪನ್ನರೆಲ್ಲರೂ ಕೆಲವಾರು ವರ್ಷಗಳು ತಪಸ್ಸನ್ನು ಆಚರಿಸಬೇಕಾದರೆ ಅವರಿಗೆ ಆ ಅಮೃತ ಬಿಂದುವೇ ಆಹಾರ. ಆ ರೀತಿ ತಾತಯ್ಯನವರಿಗೆ ಆ ಅಮೃತ ಬಿಂದುವಿನಿಂದ ಹಸಿವು, ಬಾಯಾರಿಕೆಗಳು ಇಲ್ಲವಾಗಿ ಘೋರ ತಪಸ್ಸನ್ನಾಚರಿಸಿದರು. ಶ್ರೀ ಯೋಗಿನಾರಾಯಣರು ಯೋಗ ನರಸಿಂಹಸ್ವಾಮಿಯ ಗವಿಯಲ್ಲಿ ಗುರುವಿನ ಮುಖೇನ ತನ್ನನ್ನು ತಾನು ತಿಳಿದುಕೊಳ್ಳಲು ಅಷ್ಟಾಂಗ ಯೋಗಗಳನ್ನು ಸಾಧನೆ ಮಾಡಿದರು. ಷಣ್ಮುಖಿ, ಶಾಂಭವಿ, ಕೇಚರಿ ಮುದ್ರೆಗಳನ್ನು ಸಾಧನೆ ಮಾಡಿದರು. ಹರಿಗುರುವನ್ನು ಆತ್ಮದಲ್ಲಿ ಅನುದಿನವೂ ಪೂಜಿಸಿ ಸಾಧನೆ ಮಾಡಿದರು. ಈ ರೀತಿಯಾಗಿ ಕಠಿಣ ಆಸನವನ್ನು ಹಾಕಿ ಕುಲುಷಗಳೆಲ್ಲವನ್ನು ಒಡೆದೋಡಿಸಿ ನಾಸಿಕಾಗ್ರದ ಮೇಲೆ ದೃಷ್ಟಿಯನ್ನಿರಿಸಿ ನೋಟವನ್ನು ಮನಸ್ಸನ್ನು ಒಂದನ್ನಾಗಿಸಿ ಸೂಕ್ಷ್ಮ ನಾಳದಲ್ಲಿ ದೂರಿ ಸೂರ್ಯನಾಡಿಯನ್ನು ಸೇರಿ ಹಿಂದಕ್ಕೆ ನೋಡದೆ ಓಟ ಮಾಡಿ 3 ಮೂಲೆಗಳಂತಿರುವ ಆ ಪರಬ್ರಹ್ಮನ ಮನೆಯಲ್ಲಿ ಸೇರಿದರು. ಸೇರಿದ ಬಗೆ ಹೇಗೆಂದರೆ ಪದ್ಮಾಸನವನ್ನು ಹಾಕಿ ಯೋಗಶಾಸ್ತ್ರ ಪದ್ಧತಿಯಲ್ಲಿ ನಿಶ್ಚಲರಾಗಿ ಕುಳಿತರು. ನೇತ್ರದ್ವಯ, ಶ್ರೋತ್ರದ್ವಯ, ನಾಸಿಕದ್ವಯ, ಬಾಯಿ, ಗುದ, ಉಪಸ್ಥಾನಗಳೆಂಬ 9 ಬಾಗಿಲುಗಳನ್ನು ಕ್ರಮವಾಗಿ ಮುಚ್ಚಿ ಬಂಧಿಸಿದರು. ತಲೆ, ಕುತ್ತಿಗೆಗಳಿಗೆ ಸಮನಾಗಿ ಶರೀರವನ್ನು ನಿಲ್ಲಿಸಿ ನೆಟ್ಟಗೆ ಕುಳಿತರು. ಹಲ್ಲುಗಳ ನಡುವೆ ನಾಲಗೆಯನ್ನು ಕಚ್ಚಿ ಚಲನವಿಲ್ಲದಂತೆ ಪವನ ಸಾಧನ ಪ್ರಕ್ರಿಯೆ ಮಾಡಿ ಬಿಗಿಗೊಳಿಸಿದರು. ಬಹಳ ಹರ್ಷವುಳ್ಳವರಾಗಿ ಪಾಲಾಕ್ಷನಾದ ಶಿವನ ಮೇಲೆ ಅಂತರ್ದೃಷ್ಟಿಯನ್ನು ನೆಟ್ಟು ಬೇರೆಡೆ ಚಲಿಸದ ಹಾಗೆ ಸ್ಥಿರವಾಗಿ ನೆಲೆಗೊಳಿಸಿದರು. ಹೀಗೆ ಆ ಕೈಲಾಸಪುರಿಯ ಗೂಢ ರಹಸ್ಯವೆಲ್ಲವನ್ನೂ ತಿಳಿದುಕೊಂಡರು.
ಆ ಪಟ್ಟಣದೊಳಕ್ಕೆ ಹೋಗುವ ಬಗೆ ಹೇಗೆ ಎಂದು ಯೋಗಿರಾಜರು ಬಹಳವಾಗಿ ಆಲೋಚಿಸಿ ತಮ್ಮ ವಿವೇಚನೆಯಿಂದ ಒಂದು ದೊಡ್ಡ ಯುಕ್ತಿಯನ್ನು ಮಾಡಿದರು. ಪಾತಾಳದಲ್ಲಿರುವ, ಅಂದರೆ ಮೂಲಾಧಾರ ತ್ರಿಕೋಣದ ಬಳಿ ಶಕ್ತಿ ಸ್ಥಾನದಲ್ಲಿರುವ ಪವನನ ಮೇಲೆ ವಾಯುಬಾಣಗಳನ್ನು ನೇರವಾಗಿ ಅದವರಿಸಿ ಬಿಗಿದು ಗುರಿಯಿಟ್ಟರು. ಕೋವಿಗಳೆರಡೂ ಒಂದೇ ಕಡೆಗೆ ಒಂದು ಸೇರಿ ಘರ್ಷಣೆಯಾಗುವ ಹಾಗೆ ಬಲವಾಗಿ ಎಳೆದು ಬಾಣ ಪ್ರಯೋಗ ಮಾಡಿದರು. ಆಗ ಗತ್ಯಂತರವಿಲ್ಲದೆ ಪವನನು ಯೋಗಿರಾಜನಿಗೆ ಪ್ರವೀಣ ಮಾರ್ಗವನ್ನು ಬಿಟ್ಟುಕೊಟ್ಟು ತಾನು ಪಕ್ಕಕ್ಕೆ ಸರಿದು ದೂರದಲ್ಲಿ ಮೌನವಾಗಿದ್ದನು. ನಾರಾಯಣರ ತಪಸ್ಸು ಫಲಿಸಿದ ನಂತರ ಮುಕ್ತಿಕಾಂತೆಯು ನಾರಾಯಣರ ವಶವಾದಳು. ಹುಟ್ಟು ಸಾವುಗಳನ್ನು ಗೆದ್ದರು. ನದಿಯು ಸಾಗರದೊಳಕ್ಕೆ ಪ್ರವೇಶಿಸಿದ ಕೂಡಲೇ ತಾನೂ ಸಾಗರವಾಗುವಂತೆ ಜೀವಾತ್ಮನು ಪರಮಾತ್ಮನಲ್ಲಿ ಸೇರಿ ಒಂದೇ ಆಗಿ ಪರಬ್ರಹ್ಮ ಸ್ವರೂಪಿಯಾದರು ನಾರಾಯಣ ಯೋಗಿಗಳು. ಅವರಿಂದ ಬಂದ ವಾಕ್ಯಗಳು ಅಮೃತಮಯವಾದವು. ಸತ್ಕವಿಯಾದ ಇವರ ಕಂಟಕ ಶಾಪವು ಕರಕರಿ ಮಾಡುವಂತಾಯಿತು. ಆಚೆ ಬಂದು ಬೆಣಚು ಕಲ್ಲನ್ನು ಕಂಡು ಅದನ್ನು ಬಾಯೊಳಗಿಟ್ಟುಕೊಂಡಾಗ ಅದು ಕಲ್ಲು ಸಕ್ಕರೆಯಾಗಿ ಬಾಯಿಯಲ್ಲಿಯೇ ಕರಗಿ ಹೋಯಿತು. ಪರದೇಶ ಸ್ವಾಮಿಗಳು ಅಂದು ನುಡಿದದ್ದು ಸತ್ಯವಾಯಿತು. ಆಗ ಯೋಗಿ ನಾರಾಯಣರು ಈ ರೀತಿಯಾಗಿ ಹೇಳುತ್ತಾರೆ: ಶ್ರೀಹರಿಯೇ ತನಗೆ ಗುರುವಾದರೆಂದು ನಾರಾಯಣರು ಯಾವ ರೀತಿ ಹೇಳುತ್ತಾರೆ ನೋಡಿ. ಘನಕೃಪೆಯಿಂದ ಘಟವನ್ನು ಮರೆಯಿಸಿ ಮಾನವಾಕಾರನಾಗಿ ನನ್ನೆದುರಿಗೆ ನಿಂತು ಪರತತ್ವ ಮಹಿಮೆಯನ್ನು ಫಲಿತವ ಮಾಡಿ ಅದೃಶ್ಯನಾದ ಶ್ರೀಹರಿಯೇ ನನಗೆ ಗುರುವು. ಆಶಪಾಶಗಳನ್ನು ಕೊಯ್ದು ಹಾಕಿ ಆಚಾರ ಕ್ರಿಯೆಗಳನ್ನು ಹತಮಾಡಿ ಭವಸಾಗರವೆಂಬ ಸಂಸಾರದಿಂದ ವಿಮುಕ್ತಿಗೊಳಿಸಿ ಗುರುಬೋಧೆ ನೀಡಿದ ಪರಂಜ್ಯೋತಿ ಸ್ವರೂಪನೇ ನನಗೆ ಗುರುವು. ಸಕಲ ಜೀವಿಗಳನ್ನು ಸಮನಾಗಿ ಕಾಣಲು ಸೂಚಿಸಿ ಸರ್ವೇಂದ್ರಿಯಗಳನ್ನು ಮೊಟಕುಗೊಳಿಸಿ ಅಂತರಂಗದ ದೃಷ್ಟಿಯನ್ನು ತೋರಿಸಿದ ಪರಮ ಯೋಗೀಂದ್ರನೇ ನನಗೆ ಸದ್ಗುರುವು. ಕುಂಡಲಿನಿ ಶಕ್ತಿಯನ್ನು ಬಡಿದು ಎಬ್ಬಿಸಿ ಮಹತ್ತರವಾದ ಪ್ರಣವ ಗ್ರಹ ಪೀಠವನ್ನೇರಿಸಿ ಸಹಸ್ರ ದಳಗಳಲ್ಲಿ ಬೆಳಕನ್ನು ತೋರಿಸಿದ ಪರದೇಶದಲ್ಲಿರುವ ಆ ಪರಬ್ರಹ್ಮನೇ ನನಗೆ ಗುರುವು. ಅಕ್ಷರಾಕ್ಷರಗಳ ಅಂಗವನ್ನು ತಿಳಿದು ದ್ವೈತ ಅದ್ವೈತಾರ್ಥ ಭಾವವನ್ನು ನೋಡಿ ಯಾವ ವೇಳೆಯಲ್ಲಿಯೂ ಏಕಾಕ್ಷರದಲ್ಲಿ ನಿಂತು ಅಮರನಾರಾಯಣ ಸ್ವಾಮಿಯ ಕೃಪೆಯಿಂದ ವರಕವಿಯಾದೆ ಎಂದು ಯೋಗಿ ನಾರಾಯಣರು ಗುರುಬೋಧೆಯನ್ನು ಈ ರೀತಿಯಾಗಿ ವರ್ಣಿಸುತ್ತಾರೆ. ಭವಬಂಧನಗಳು ತೊಲಗಿದವು, ಒಳ್ಳೆಯ ದಾರಿಯನ್ನು ತೋರಿಸಿದರು. ಆ ದಾರಿಯಲ್ಲಿ ಹೋದಾಗ ತ್ರಿಕೂಟ ದ್ವಾರವನ್ನು ತೆಗೆಸಿ ಕೋಟೆಯ ಪಶ್ಚಿಮ ಭಾಗದಲ್ಲಿ ಪರಮಾತ್ಮನ ದರ್ಶನ ಮಾಡಿಸಿದರು. ನವದ್ವಾರಗಳನ್ನು ಮುಚ್ಚಿಸಿ ನಂದಾದೀಪವನ್ನು ತೋರಿಸಿ ಮಂದಾರಗಿರಿಯನ್ನು ಮುಂದರಿಸಿ ಆನಂದ ರಸಾಬ್ದಿಯಲ್ಲಿ ತೇಲಿಸಿದರು. ಆ ಗುರುವಿನ ಬೋಧೆಯಿಂದ ಮುಕ್ತಿ ರಮಾಮಣಿ ಮೆಚ್ಚಿದಳು. ಮೂಲ ಗ್ರಹದಲ್ಲಿ ಇರಿಸಿದಳು. ಮುಸಿ ಮುಸಿ ನಗುವಿನಿಂದ ಮುದ್ದಿಸಿ ಮತ್ತೆ ಜನನವಿಲ್ಲದಂತೆ ಮೋಕ್ಷ ಪ್ರಸಾದಿಸಿದಳು. ಪ್ರಣವನಾದವನ್ನು ಕೇಳಿದೆ, ಪ್ರಣವ ಬ್ರಹ್ಮನನ್ನು ಕಂಡೆ. ಪ್ರಣವ ಬ್ರಹ್ಮವು ಪ್ರಾಣಾಧಾರ, ಪ್ರಣವ ಬ್ರಹ್ಮವು ಪರಮ ರಹಸ್ಯ. ಸಂಸಾರವನ್ನು ಬಿಡಿಸಿ ಸನ್ಯಾಸತ್ವವನ್ನು ನೀಡಿದರು. ಗುರುವು ಸನ್ಯಾಸತ್ವವು ಸಕಲ ಸೌಖ್ಯವು, ಸನ್ಯಾಸತ್ವವು ಇದು ಪರ್ವತತ್ವವು. ಈ ಉಪದೇಶದಿಂದ ರಾಗದ್ವೇಷಗಳೂ ಇಲ್ಲವಾದವು, ಹುಟ್ಟು ಸಾವುಗಳೂ ಇಲ್ಲವಾದವು. ಯುಗಗಳು ಅದೆಷ್ಟೇ ಆದರೂ ಇತರ ಜನ್ಮವೇ ಇಲ್ಲದಂತಾಯಿತು. ಅಂದರೆ ನಮ್ಮ ಯೋಗಿ ನಾರಾಯಣ ಯತೀಂದ್ರರಿಗೆ ಮೋಕ್ಷ ದೊರೆದಂತಾಯಿತು. ಸರ್ವ ಇಂದ್ರಿಯಗಳೂ ಸವೆದು ಹೋದವು, ಸರ್ವವೂ ಒಂದಾಗಿ ಕಂಡಿತು. ಮಾತು ಮಾತ್ರದಿಂದ ಮಹತ್ತರವಾದ ಮೇರು ಪರ್ವತವನ್ನು ಸೇರಿಸಿದರು. ಗುರುಪದೇಶವನ್ನು ಯೋಗಿ ನಾರಾಯಣರು ಹುತ್ತದಲ್ಲಿರುವ ರಹಸ್ಯವನ್ನು ಬಯಲು ಮಾಡಲು ತೋರಿಸಿದ ಆ ಗುರುವನ್ನು ಎಂದೆಂದೂ ಮರೆಯಲಾರೆ ಎನ್ನುತ್ತಾರೆ. ಶ್ರೀಮನ್ನಾರಾಯಣನ ಕೃಪೆಯಿಂದ ಗೃಹ ಕೃತ್ಯಗಳನ್ನು ತ್ಯಜಿಸಿ ಏಕಾಂತದಲ್ಲಿ ಕುಳಿತು ಉಚ್ಛ್ವಾಸಗಳನ್ನು ಬಂಧಿಸಿ ತಾರಕದಲ್ಲಿ ಗುರಿಯಿಟ್ಟು ಪೂರ್ವ ಪುಣ್ಯದಿಂದ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸುವುದರ ಪ್ರಯುಕ್ತ ಗುರುಪದೇಶದಿಂದ ಸರ್ವವೂ ಒಂದೇ, ಸರ್ವವೂ ನಾನೇ, ನನ್ನಲ್ಲೇ ಈಶ್ವರನು ತುಂಬಿದ್ದಾನೆ ಎಂಬ ಅರಿವಾದದ್ದೇ ಸಿದ್ಧಿ ಎಂದು ಹೇಳುತ್ತಾರೆ. ನಿರಂತರ ಆತ್ಮಭಾವದಲ್ಲಿ ನೆಲೆಸಿರುವವನು, ಸುಖ ದುಃಖಗಳನ್ನು ಸಮಾನವಾಗಿ ತಿಳಿಯುವವನು, ಕಲ್ಲು ಮಣ್ಣು ಮತ್ತು ಚಿನ್ನಗಳನ್ನು ಸಮಾನವಾಗಿ ತಿಳಿಯುವವನು ಜ್ಞಾನಿಯಾದವನು. ಪ್ರಿಯ ಹಾಗೂ ಅಪ್ರಿಯಗಳನ್ನು ಒಂದೇ ಎಂದು ತಿಳಿಯುವವನು ನಿಂದಾಸ್ತುತಿಗಳಲ್ಲಿ ಸಮಭಾವ ಉಳ್ಳವನಾಗಿರುತ್ತಾನೆ ಎಂದು ಗೀತೆಯಲ್ಲಿ ತಿಳಿಸಿದ್ದಂತೆ, ಲೌಕಿಕದ ಯಾವ ಸೋಂಕು ಇಲ್ಲದ ಈ ಸದ್ಗುರುವು ಆಚೆ ಬಂದು ಬೆಣಚು ಕಲ್ಲುಗಳನ್ನು ಎತ್ತಿ ತಿನ್ನುತ್ತಿದ್ದರು.
ದನ ಕರು ಕುರಿ ಮೇಕೆಗಳನ್ನು ಮೇಯಿಸುವ ಸುತ್ತಮುತ್ತಲ ಹಳ್ಳಿಗಳ ಬಾಲಕರು ಆ ಕಾಡು ಪ್ರಾಂತ್ಯದಲ್ಲಿ ದನಕರುಗಳನ್ನು ಮೇಯಿಸುತ್ತಾ ಇದ್ದು ಯೋಗಿ ನಾರಾಯಣರು ಬೆಣಚುಕಲ್ಲುಗಳನ್ನು ತಿನ್ನುವ ದೃಶ್ಯವನ್ನು ಕಂಡು ಅವರ ಹತ್ತಿರಕ್ಕೆ ಬಂದು, ತಾತಯ್ಯ ತಾತಯ್ಯ, ಏನನ್ನು ತಿನ್ನುತ್ತಿದ್ದೀರಿ? ಕಲ್ಲು ಸಕ್ಕರೆ ಮಕ್ಕಳೇ, ತಾತಯ್ಯ ನಮಗೂ ಕಲ್ಲು ಸಕ್ಕರೆ ಕೊಡಿ ಎಂದಾಗ ಆ ಸದ್ಗುರುವು ಮುಟ್ಟಿದ ಬೆಣಚುಕಲ್ಲು ಸಕ್ಕರೆಯಾಗುತ್ತಿತ್ತು. ತೆಗೆದುಕೋ ಕಂದ ಎಂದು ಮಕ್ಕಳಿಗೆ ಕೊಡುತ್ತಿದ್ದರು. ಇದೇ ರೀತಿ ದಿನೇ ದಿನೇ ಕಲ್ಲು ಸಕ್ಕರೆಯನ್ನು ತಿನ್ನುವುದನ್ನು ಅಭ್ಯಾಸ ಮಾಡಿಕೊಂಡ ಮಕ್ಕಳು ಪ್ರತಿದಿನವೂ ತಾತಯ್ಯನವರು ಗವಿಯಿಂದ ಆಚೆ ಬರುವುದಕ್ಕೆ ಕಾದು ಕುಳಿತು ಕಲ್ಲು ಸಕ್ಕರೆ ಅವರಿಂದ ಪಡೆಯುತ್ತಿದ್ದರು. ತಮ್ಮ ತಮ್ಮ ಗ್ರಾಮಗಳಲ್ಲಿ ಮಕ್ಕಳು ಈ ವಿಷಯವನ್ನು ತಿಳಿಸುತ್ತಾ ಬಂದರು. ಜನರು ಒಬ್ಬೊಬ್ಬರಾಗಿ ಬಂದು, ಯಾರಿವರು? ಇವರು ಮುಟ್ಟಿದ ಕಲ್ಲುಗಳು ಸಕ್ಕರೆಯಾಗುವುದು ಹೇಗೆ ಎಂದು ತಮ್ಮ ತಮ್ಮಲ್ಲೇ ಪ್ರಶ್ನೆಗಳನ್ನು ಹಾಕಿಕೊಂಡು ಶಾನುಭೋಗ ಮಲ್ಲಯ್ಯನವರ ನೇತೃತ್ವದಲ್ಲಿ ಗವಿಯ ಸಮೀಪಕ್ಕೆ ಬಂದು ಆಚೆ ಬಂದ ಸದ್ಗುರುವನ್ನು ಕಂಡರು. ಮೈ ಮೇಲೆ ಬಟ್ಟೆ ಇಲ್ಲ, ಬಹಳವಾಗಿ ಬೆಳೆದ ತಲೆಗೂದಲು, ಗಡ್ಡ ಆಚೆ ಬಂದು ಬೆಣಚುಕಲ್ಲುಗಳನ್ನು ದನ ಕಾಯುವ ಮಕ್ಕಳಿಗೆ ನೀಡುತ್ತಿರುವುದನ್ನು ಕಂಡು, ಓಹೋ, ಇವರು ಬಳೆಗಾರ ಕೊಂಡಪ್ಪನವರ ಮಗ ನಾರಾಯಣರು ಎಂದು ಗುರುತಿಸಿದರು. ನಾರಾಯಣ ಯೋಗಿಗಳ ಸಮೀಪಕ್ಕೆ ಬಂದ ಜನರು ಅವರು ಅಂತರ್ಮುಖಿಯಾಗಿ ತಮ್ಮಷ್ಟಕ್ಕೆ ತಾವೇ ಮಾತನಾಡಿಕೊಳ್ಳುವುದನ್ನು, ಮೌನವಾಗಿರುವುದನ್ನು ಕಂಡು ಇವರೇಕೆ ಹೀಗಿದ್ದಾರೆ ಎಂದು ಶಾನುಭೋಗ ಮಲ್ಲಯ್ಯನವರು ಕೇಳಲು, ಇವರಿಗೆ ಹುಚ್ಚು ಹಿಡಿದಿದೆ, ಈತ ಹುಚ್ಚ ಎಂದು ಎಲ್ಲರಿಗೂ ಶಾನುಭೋಗರು ತಿಳಿಸಲು ಬಂದ ಜನರೆಲ್ಲರೂ ನಾರಾಯಣರಿಗೆ ಹುಚ್ಚು ಹಿಡಿದಿದೆ ಎಂದು ಭಾವಿಸಿದರು. ಆಗ ನಾರಾಯಣರು ಜನರನ್ನು ಕಂಡು, ಹೌದಪ್ಪ, ನನಗೆ ಹುಚ್ಚು ಹಿಡಿದಿದೆ. ಅದೆಂತಹ ಹುಚ್ಚು ಗೊತ್ತಾ? ಹುಟ್ಟು ಸಾವುಗಳಿಲ್ಲದ ಹುಚ್ಚು. ಭೋಗವೇ ಭವರೋಗಕ್ಕೆ ಮೂಲವೆಂದು ತಿಳಿದ ಜ್ಞಾನಿಗಳು ಸಾಧಕನನ್ನು ಮಾಡಿದ್ದಾರೆ. ಸಾಹಸದಿಂದ ಬ್ರಹ್ಮವಿದ್ಯೆ ಹಾಗೆ ಮಾಡಿದ್ದರಿಂದ ಹುಚ್ಚು ಹಿಡಿದಿದೆ. ಪರಮಾತ್ಮನ ಕೃಪೆಯಿಂದ ಲೌಕಿಕವಾದ ಘಟನೆಯನ್ನು ನಂಬಲಾಗದಂತಹ ಮೋಕ್ಷಸಾರವಾದ ಹುಚ್ಚು ಹಿಡಿದಿದೆ ನನಗೆ ಎಂದು ತಿಳಿಸುತ್ತಾರೆ. ಕೆಲವರು ಅಜ್ಞಾನಿಗಳು ಶಾನುಭೋಗ ಮಲ್ಲಯ್ಯನ ಮಾತು ಕೇಳಿ ಹುಚ್ಚನೆಂದು ನಾರಾಯಣರನ್ನು ಹೀಯಾಳಿಸಿದರೆ, ಭಕ್ತರಾದಂತಹ ಕೆಲವರು ಅವರನ್ನು ಕಂಡು ಮುತ್ತಪ್ಪನವರ ನೇತೃತ್ವದಲ್ಲಿ ಯೋಗಿ ನಾರಾಯಣರಿಗೆ ನಮಸ್ಕರಿಸಿ ಈ ರೀತಿಯಾಗಿ ಬೇಡಿಕೊಳ್ಳುತ್ತಾರೆ. ಸ್ವಾಮಿ, ತಾವು ನಮಗೆ ಜ್ಞಾನ ಭಿಕ್ಷೆಯನ್ನು ನೀಡಬೇಕಾಗಿದೆ. ಪರಬ್ರಹ್ಮ ಸ್ವರೂಪಿಗಳಾದ ನೀವು ನಮ್ಮನ್ನು ಸಲಹಬೇಕು. ಈ ಪ್ರಾಂತ್ಯವು ಕಾಡು ಪ್ರದೇಶವಾಗಿರುವುದರಿಂದ ಎಲ್ಲಾ ರೀತಿಯ ಜನರು, ಅಂದರೆ ಹೆಂಗಸರು, ಮಕ್ಕಳು ಇಲ್ಲಿಗೆ ಬರಲು ಹೆದರುತ್ತಾರೆ. ಇಲ್ಲಿ ಹಾವು, ಹುಲಿ, ಚಿರತೆಗಳಿವೆ ಎಂದು ಭಯಪಡುತ್ತಿದ್ದಾರೆ. ಆದ್ದರಿಂದ ತಾವು ಕೈವಾರ ಗ್ರಾಮಕ್ಕೆ ಬಂದರೆ ಅಲ್ಲಿ ಪರ್ಣಶಾಲೆಯೊಂದನ್ನು ನಿರ್ಮಿಸಿಕೊಡುತ್ತೇವೆ. ನಿಮ್ಮ ಹೆಂಡತಿ ಮಕ್ಕಳೆಲ್ಲರೂ ದೈವಾಧೀನರಾಗಿದ್ದಾರೆ. ನಾವೇ ನಿಮ್ಮ ಮಕ್ಕಳು. ನಮಗೆ ಜ್ಞಾನ ದೀವಿಗೆಯನ್ನು ಕೊಟ್ಟು ಕಾಪಾಡಿ ಎಂದು ಮುತ್ತಪ್ಪನವರ ನೇತೃತ್ವದಲ್ಲಿ ಭಕ್ತರೆಲ್ಲರೂ ಪ್ರಾರ್ಥಿಸಿದರು. ತಾನು ಕಂಡ ಸತ್ಯವನ್ನು ಸಮಸ್ತ ಮಾನವ ಜನಾಂಗಕ್ಕೆ ತಿಳಿಯಪಡಿಸುವ ಸಮಯ ಸನ್ನಿಹಿತವಾಗಿದೆ. ಇದೆಲ್ಲವೂ ಭಗವಂತನ ಲೀಲೆ ಎಂದು ಮನದಲ್ಲಿ ನಿಶ್ಚಯಿಸಿ, ಮುತ್ಕಾರ್ಯ ಖಂಡಿತ ನಿಮ್ಮ ಇಚ್ಛೆಯಂತೆಯೇ ಆಗಲಿ, ನಾನು ಊರಿನೊಳಕ್ಕೆ ಬರುತ್ತೇನೆ ಎಂದು ಆಶೀರ್ವದಿಸಿದರು. ಎಲ್ಲಾ ಭಕ್ತರು, ಗ್ರಾಮಸ್ಥರು, ಸುತ್ತಮುತ್ತಲ ಹಳ್ಳಿಗಳ ಜನರು ಮುತ್ತಾರ್ಯರ ನೇತೃತ್ವದಲ್ಲಿ, ಅಂದ್ರೆ ಇವಾಗಿರುವ ಯೋಗಿ ನಾರಾಯಣ ತಾತಯ್ಯನವರ ದೇವಾಲಯದ ಪಕ್ಕದಲ್ಲಿ ಒಂದು ಚಿಕ್ಕ ಕುಟೀರವನ್ನು ನಿರ್ಮಿಸಿ ತಾತಯ್ಯನವರು ಅದರಲ್ಲಿರಲು ಎಲ್ಲಾ ಅನುಕೂಲತೆಗಳನ್ನು ಮಾಡಿ ಕೃತಾರ್ಥರಾದರು. ಯೋಗಿ ನಾರಾಯಣ ತಾತಯ್ಯನವರ ಪ್ರಥಮ ಶಿಷ್ಯರಾದ ಮುತ್ತಾರ್ಯರು ಪರ್ಣಕುಟೀರಕ್ಕೆ ಬಂದ ನಂತರ ಭಕ್ತರು, ಆಸ್ತಿಕ ಜನರು ತಂಡೋಪತಂಡಗಳಾಗಿ ತಾತಯ್ಯನವರ ದರ್ಶನಕ್ಕೆ ಬರುವುದು ಪ್ರಾರಂಭವಾಯಿತು. ಬುದ್ಧನು ಜನಸಾಮಾನ್ಯರ ಭಾಷೆಯಾದ ಪಾಳಿ ಭಾಷೆಯಲ್ಲಿ ಉಪದೇಶ ನೀಡಿದಂತೆ ಸದ್ಗುರು ತಾತಯ್ಯನವರು ಜನಸಾಮಾನ್ಯರ ಈ ಭಾಗದ ಭಾಷೆಯಾದ ತೆಲುಗು ಭಾಷೆಯಲ್ಲಿ ತಮ್ಮ ಉಪದೇಶಗಳನ್ನು ನೀಡುತ್ತಾ, ತೆಲುಗು ಭಾಷೆಯ ಜೊತೆಗೆ ಕನ್ನಡ ಭಾಷೆಯನ್ನು ಬಳಸುತ್ತಾ ಸಮಾಜದಲ್ಲಿನ ಮೂಢನಂಬಿಕೆ, ಅಜ್ಞಾನ, ಅಂಧಕಾರ, ಮೌಢ್ಯ, ಜಾತಿ ಪದ್ಧತಿ, ಮೇಲು ಕೀಳು ಇವೆಲ್ಲವುಗಳೆಲ್ಲನ್ನೂ ತಿದ್ದಿ ಸಮಸ್ತ ಮಾನವರಿಗೂ ಅನುಕೂಲವಾಗುವ ರೀತಿಯಲ್ಲಿ ಎಲ್ಲರೂ ಉತ್ತಮ ನಾಗರಿಕರಾಗುವಂತೆ ಸಮಾಜದ ಓರೆಕೋರೆಗಳನ್ನು ತಿದ್ದುತ್ತಾ ಉಪದೇಶ ಮಾಡತೊಡಗಿದರು ನಮ್ಮ ಯೋಗಿ ನಾರಾಯಣ ಯತೀಂದ್ರರು. జలములు నిర్మించి వృక్షములు పెంచి శ్రీ తులసి పుష్పవన వర్గముల వేసి హరికి అర్పితము చేసిన వాడు కాడు. ఆ కొన్న అతిథులకు అన్నంబు ఇచ్చి దానంబు చేసిన ధర్మిగాడితడు. పుచ్చుకొన్నదే గాని ఇచ్చినది లేదు స్వర్గాది ಭೋಗముల ಅಬ್ಬದಿ ತನಕು. ಈಗೆಂದು ಶ್ರೀಕೃಷ್ಣ ಚರಿತ್ರಾಮೃತ ಯೋಗಸಾರದಲ್ಲಿ ತಿಳಿಸಲಾಗಿದೆ. ಇದರ ಅರ್ಥ ಹೀಗಿದೆ ನೋಡಿ.
ಹರಿಯುತ್ತಿರುವ ನೀರನ್ನು ತಡೆಗಟ್ಟಿದರೆ ಆ ನೀರನ್ನು ಮನುಷ್ಯನೇ ಅಲ್ಲದೆ ಪಶು ಪಕ್ಷಿಗಳು ಜೀವರಾಶಿಗಳು ಕುಡಿದು ಸಂತಸಗೊಳ್ಳುತ್ತವೆ. ಅಂತರ್ಜಲದ ಮಟ್ಟವು ಹೆಚ್ಚಾದಾಗ ಎಲ್ಲಾ ಮರಗಿಡಗಳೂ ತಂಪಾಗಿರುತ್ತವೆ. ಜಲಚರ ಪ್ರಾಣಿಗಳೆಲ್ಲವೂ ಹೇರಳವಾಗಿ ಜೀವಿಸತೊಡಗುತ್ತದೆ ಅಂತ. ಮತ್ತೆ ವೃಕ್ಷಗಳನ್ನು ಬೆಳೆಸುವುದರಿಂದ ಸಮಸ್ತ ಜೀವಕೋಟಿಗೂ ಆಹಾರವೇರ್ಪಡುತ್ತದೆ. ಮಾವು, ಹತ್ತಿ, ಬೇಲ, ಜಂಬುನೇರಳೆ ಮುಂತಾದ ಮರಗಳಿಂದ ಬಂದ ಹಣ್ಣುಗಳನ್ನು ಪಕ್ಷಿಗಳು ಭಕ್ಷಿಸಿ ಸಂತೋಷ ಪಡುತ್ತವೆ. ಹೇರಳವಾದ ಮರಗಿಡಗಳಿಂದ ಪ್ರಕೃತಿ ಸಂಪತ್ತು ಹೆಚ್ಚಿ ಮಳೆ ಯಥೇಚ್ಛವಾಗಿ ಬೀಳತೊಡಗುತ್ತದೆ. ಮೂರನೆಯದು ತುಳಸಿ ಮತ್ತು ಅನೇಕ ವಿಧವಾದ ಪುಷ್ಪಗಳನ್ನು ಬೆಳೆಸುವುದರಿಂದ ಭಗವಂತನ ನಿತ್ಯ ಪೂಜೆಗೆ ಅವುಗಳನ್ನು ಸಮರ್ಪಣೆ ಮಾಡುವುದರಿಂದ ಬರಬರುತ್ತಾ ಅದೇ ಮಾನಸಿಕ ಪೂಜೆಯಾಗಿ ಮಾರ್ಪಟ್ಟು ಮುಕ್ತಿಗೆ ದಾರಿದೀಪವಾಗುತ್ತದೆ. ಅದಕ್ಕೆಂದೇ ತಾತಯ್ಯನವರು ಎಲ್ಲಿ ನೋಡಿದರಲ್ಲೇ ಪುಷ್ಪವು ಪೂಜೆಯ ಮಾಡೋ ಉಪಾಯವ ಕಲಿಸಿದ ಮರೆಯಲಾರೆ ನಮ್ಮ ರಂಗನ ಮರೆಯಲಾರೆ ನಮ್ಮ ಎಂದು ಮಾನಸ ಪೂಜೆಯ ಮಹತ್ವವನ್ನು ಕೊಂಡಾಡಿದ್ದಾರೆ. ಹಸಿದು ಬಂದ ಅತಿಥಿಗಳಿಗೆ ಅನ್ನವನ್ನು ನೀಡಿ ಸತ್ಕರಿಸಿದರೆ ತುಂಬಾ ಸಂತೋಷವಾಗುತ್ತದೆ. ಬೇರೆ ಏನೆಲ್ಲಾ ನೀಡಿದರೂ ಸಾಕೆಂಬ ಭಾವನೆ ಬರುವುದಿಲ್ಲ. ಸಂತೃಪ್ತಿಯ ಅನ್ನವನ್ನು ಭಕ್ಷಿಸಿದ ಮೇಲೆ ಮತ್ತೆ ಮೃಷ್ಟಾನ್ನವಿಟ್ಟರೂ ಬೇಡವೇ ಬೇಡ ಎನಿಸುತ್ತದೆ. ಉಪಯುಕ್ತವಾಗುವಂತಹ ದಾನ ಧರ್ಮಗಳನ್ನು ಮಾಡುವುದು ಶ್ರೇಯಸ್ಕರ. ಆ ದಾನವನ್ನು ಸತ್ಪಾತ್ರಂ ದಾನಂ ಎನ್ನುತ್ತದೆ ನೀತಿಶಾಸ್ತ್ರಗಳು. ಮದ್ಯ ಸೇವನೆಗೆ ಹಣವನ್ನು ದಾನ ಮಾಡಿದರೆ ದಾನ ಪಡೆದವನು ತುಂಬಾ ಕೆಡುತ್ತಾನೆ. ಆ ಪಾಪ ದಾನ ನೀಡಿದವನಿಗೂ ಸೇರುತ್ತದೆ. ಆದುದರಿಂದ ಪಾತ್ರರನ್ನು ತೂಕ ಮಾಡಿ ನೋಡಿ ಉತ್ತಮರಿಗೆ ದಾನ ಮಾಡಿದರೆ ಶ್ರೇಯಸ್ಕರ. ಈ ಮೇಲ್ಕಂಡ 5 ಮಾರ್ಗಗಳಿಂದ ಮನುಷ್ಯನು ಸ್ವರ್ಗಾದಿ ಭೋಗಗಳನ್ನು ಪಡೆಯುವನು. ಅದಕ್ಕಾಗಿಯೇ ಜನಸಾಮಾನ್ಯರು ಜಲತಟಾಕಗಳನ್ನು ನಿರ್ಮಿಸುವುದು, ವೃಕ್ಷಗಳನ್ನು ಬೆಳೆಸುವುದು, ಪೂಜಾ ಕೈಂಕರ್ಯಗಳಲ್ಲಿ ತೊಡಗುವುದು ಮತ್ತು ಹಸಿದವರಿಗೆ ಅನ್ನ ನೀಡುವುದು, ಪಾತ್ರವನ್ನೆಣಿಸಿ ದಾನ ಮಾಡುವುದು ಇವುಗಳಲ್ಲಿ ಮನಸ್ಸನ್ನು ತೊಡಗಿಸಿಕೊಳ್ಳಬೇಕೆಂದು ತಾತಯ್ಯನವರು ತಿಳಿಸುತ್ತಾರೆ. ಅದರಂತೆ ಮೊಟ್ಟ ಮೊದಲ ಕೆಲಸವಾಗಿ ಪರ್ಣಕುಟೀರದ ಪಕ್ಕದಲ್ಲಿ ಅಶ್ವತ್ಥ ವೃಕ್ಷವನ್ನು ನೆಡುತ್ತಾರೆ ಕೈವಾರದಲ್ಲಿ. ಆ ಮರವು ಇಂದಿಗೂ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಕಲ್ಪವೃಕ್ಷವಾಗಿ ನಿಂತಿದೆ. ಅನೇಕ ಮಂದಿ ಆಸ್ತಿಕ ಭಕ್ತರು ಆ ವೃಕ್ಷಕ್ಕೆ ಪ್ರದಕ್ಷಿಣೆ ಬಂದು ಅನೇಕ ಕೋರಿಕೆಗಳನ್ನು ಕೋರಿಕೊಳ್ಳುವುದು ರೂಢಿಯಾಗಿದೆ. ಭಕ್ತಿಯಿಂದ ಎಲ್ಲರ ಕೋರಿಕೆಗಳನ್ನು ಕೊಡುವ ಕಲ್ಪವೃಕ್ಷವಾಗಿದೆ ತಾತಯ್ಯನವರು ಕೈಯಾರೆ ಮುಟ್ಟಿ ನೆಟ್ಟಂತಹ ಆ ಪರಮ ಪೂಜ್ಯ ಅಶ್ವತ್ಥ ವೃಕ್ಷ. ನಿತ್ಯವೂ ಅಮರನಾರಾಯಣ ಸ್ವಾಮಿಯ ಪೂಜೆಗೆಂದು ತುಳಸಿ ವನವನ್ನು ಸ್ಥಾಪಿಸಲು ತಾತಯ್ಯನವರು ಸಂಕಲ್ಪ ಪಡುತ್ತಾರೆ. ಅನೇಕ ಜನರು ಉದಾರವಾಗಿಯೂ ಹಾಗೂ ಕೆಲವರು ಸಾಲದ ರೂಪದಲ್ಲಿಯೂ ಧನವನ್ನು ಬಾವಿ ತೋಡಲಿಕ್ಕೆ ಅಂತ ಕೊಡ್ತಾರೆ. ಈ ಧನವನ್ನೆಲ್ಲಾ ಕ್ರೋಢೀಕರಿಸಿ ಬಾವಿಯನ್ನು ತೋಡಿಸಿದಾಗ ಬಾವಿಯಲ್ಲಿ ನೀರೇ ಬರಲಿಲ್ಲ. ಮುತ್ತಾರ್ಯರ ಸಮೇತ ಭಕ್ತರೆಲ್ಲರೂ ದಿಗ್ಮೂಢರಾದರು. ಇದನ್ನು ಕಂಡ ತಾತಯ್ಯನವರು ಬಾವಿಯ ದಡದ ಮೇಲೆ ಕುಳಿತು ಗಂಗಾದೇವಿಯನ್ನು ಪ್ರಾರ್ಥಿಸಿದರು. ಅಮ್ಮ ತಾಯಿಯೇ, ನನ್ನಿಂದ ಅಪರಾಧವಾದದ್ದಾದರೂ ಏನು? ನನ್ನ ಪಾಲಿನ ಅಮರನಾರಾಯಣ ಸ್ವಾಮಿಯ ಪಾದ ಪೂಜೆಗೆ ತುಳಸಿ ವನವನ್ನು ನಿರ್ಮಿಸುವುದಕ್ಕೋಸ್ಕರ ಸಾಲ ಮಾಡಿ ಬಾವಿಯನ್ನು ತೆಗೆದೆ. ಅದಕ್ಕಾಗಿ ಈ ಬಾವಿಯಲ್ಲಿ ಬಂದು ನೆಲೆಸು ತಾಯಿ ಎಂದು ಗಂಗಾ ಭವಾನಿಯನ್ನು ಪ್ರಾರ್ಥಿಸಿದ ತಕ್ಷಣ ಬಾವಿಯ ತುಂಬಾ ಜಲವೇರ್ಪಟ್ಟಿತು. ಇದನ್ನು ಕಂಡಂತಹ ಭಕ್ತರು, ಗ್ರಾಮದ ಜನರು ತಾತಯ್ಯನವರ ಪಾದಗಳ ಮೇಲೆ ಬಿದ್ದು ತಮ್ಮೆಲ್ಲರನ್ನು ಉದ್ಧರಿಸಬೇಕೆಂದು ಪ್ರಾರ್ಥಿಸತೊಡಗಿದರು. ಅಂದು ತಾತಯ್ಯನವರು ನಿರ್ಮಿಸಿದ ಆ ಬಾವಿಯಿಂದಲೇ ಈಗಲೂ ನೀರು ಸಮೃದ್ಧಿಯಿಂದ ಆಶ್ರಮ ಹಾಗೂ ಭಕ್ತಾದಿಗಳೆಲ್ಲರನ್ನೂ ತೃಪ್ತಿಪಡಿಸುತ್ತಿದೆ ಎಂದರೆ ಆಶ್ಚರ್ಯ ಅಲ್ಲ. ಸದ್ಗುರು ಯೋಗಿ ನಾರಾಯಣರು ಜನಸಾಮಾನ್ಯರಿಗೆ ಪವಾಡ ಯೋಗಿಯಂತೆ ಕಂಡರು. ಪ್ರಾಣಾಯಾಮಾದಿ ಅಷ್ಟಾಂಗ ಯೋಗಗಳ ಸಾಧನೆ ಮಾಡಿ ತುರೀಯವಾದ ಸಮಾಧಿ ವ್ಯವಸ್ಥೆಯನ್ನು ಮುಟ್ಟಿದ ಯೋಗ ಸಿದ್ಧರ ವರ್ತನೆಗಳು ಲೌಕಿಕರಾದವರಿಗೆ ಪವಾಡಗಳಂತೆ ಕಂಡುಬರುವುದುಂಟು. ತಾತಯ್ಯನವರ ಬಳಿ ಬಂದು ಪೂರ್ವಾಶ್ರಮದ ಹೆಂಡತಿಯನ್ನಾಗಲಿ ಮಕ್ಕಳನ್ನಾಗಲಿ ಜ್ಞಾಪಿಸಿ ಅವರ್ಯಾರೂ ಜೀವಂತವಾಗಿಲ್ಲವಲ್ಲ, ಒಬ್ಬರಾದ ಮೇಲೊಬ್ಬರು ಮರಣಿಸಿದರು ಎಂದು ಯಾರಾದರೂ ಶಿಷ್ಯರು ಜ್ಞಾಪಿಸಿದರೆ ಆಗ ತಾತಯ್ಯನವರು ಸೃಷ್ಟಿಯಲ್ಲಿಯ ಪ್ರತಿ ಜೀವಿಗೂ ಸಾವು ನಿಶ್ಚಿತ. ಯುಗ ಯುಗಗಳಿಂದ ಜೀವಿಯು ಪುನರಪಿ ಜನನಂ ಪುನರಪಿ ಮರಣಂ ಎಂಬ ಕಾಲಚಕ್ರದಲ್ಲಿ ಸಿಲುಕಿ ಹುಟ್ಟು ಸಾವುಗಳನ್ನು ಪಡೆಯುತ್ತಲೇ ಇದೆ. ಇದರಿಂದ ಮುಕ್ತಿಯನ್ನು ಪಡೆಯಬೇಕಾದರೆ ಎಲ್ಲಾ ಚಿಂತೆಗಳನ್ನು ತೊರೆದು ಶ್ರೀ ಗುರುವಿನ ಚಿಂತೆಯನ್ನು ಮಾಡಬೇಕು. ಆಗ ಮಾತ್ರ ಶ್ರೀ ಗುರುವಿನ ಸಾಕ್ಷಾತ್ಕಾರದೊಂದಿಗೆ ಪರಮ ಪದವಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಆದ್ದರಿಂದ
ಇಹದ ಬಂಧುತ್ವವನ್ನು ಕಳಚಿ ಹಾಕಿದ ಭಗವಂತ ತನ್ಮೂಲಕ ನನ್ನನ್ನಾವರಿಸಿದ್ದ ಮೋಹಕ ಬಲೆಯ ಮಾಯೆಯನ್ನು ಕಳಚಿ ನನ್ನನ್ನು ಕೃತಾರ್ಥನನ್ನಾಗಿಸಿದ. ನನ್ನನ್ನಾವರಿಸಿದ್ದ ಮಾಯಾಪೊರೆಯು ಕಳಚಿ ಹೋದ ಮೇಲೆ ಅದರ ಗೊಡವೆ ನಮಗೇಕೆ, ಮೂಗೇ ಹೋದ ಮೇಲೆ ಮೂಗುತಿ ಏತಕ್ಕೆ ಎಂದು ತಾತಯ್ಯನವರು ವಿವರಿಸುತ್ತಿದ್ದರು. ತಾತಯ್ಯನವರ ಬಿಸಿ ಬಿಸಿ ಬೆಲ್ಲದ ಕತೆ ನೋಡೋಣ. ಒಂದು ಸಲ ದಬ್ಬಕುಂಟೆ ಗ್ರಾಮದ ದಾರಿಯಲ್ಲಿ ಹೊರಟಿದ್ದ ತಾತಯ್ಯನವರು ಅಲ್ಲಿನ ಒಂದು ಆಲೆಯ ಮನೆಯೊಳಕ್ಕೆ ಹೋದರು. ಆಲೆಯ ಮನೆ ಅಂದರೆ ಬೆಲ್ಲ ತಯಾರು ಮಾಡುವ ಮನೆ. ಒಲೆಯ ಮೇಲಿನ ಕೊಪ್ಪರಿಗೆಯಲ್ಲಿ ಕಬ್ಬಿನ ಹಾಲು ಕುದಿಯುತ್ತಿತ್ತು. ಹಿಂದೆ ತಾತಯ್ಯನವರನ್ನು ಕಂಡಿದ್ದ ಮಕ್ಕಳು ಅವರನ್ನು ಸುತ್ತುವರಿದು, ತಾತಯ್ಯ, ಇಲ್ಲಿರುವವರೆಲ್ಲ ನಮಗೆ ಬೆಲ್ಲ ಕೊಡದೆ ಬಹಳ ಹೊತ್ತಿನಿಂದ ಸತಾಯಿಸುತ್ತಿದ್ದಾರೆ. ನಿಮಗೆ ಅವರು ಎಂದೂ ಎದುರು ಹೇಳುವುದಿಲ್ಲ. ತಾತಯ್ಯ, ಇಲ್ಲಿರುವವರೆಲ್ಲ ನಮಗೆ ಬೆಲ್ಲ ಕೊಡದೆ ಬಹಳ ಹೊತ್ತಿನಿಂದ ಸತಾಯಿಸುತ್ತಿದ್ದಾರೆ. ನಿಮಗೆ ಅವರು ಎದುರು ಹೇಳುವುದಿಲ್ಲ. ನಮಗೆ ಬೆಲ್ಲ ಕೊಡಿಸು ಎಂದರು. ಮಕ್ಕಳು ಹೇಳಿದ್ದು ನಿಜವೇ. ತಾತಯ್ಯನವರಿಗೆ ಯಾರ ಅಡ್ಡಿಯೂ ಇಲ್ಲ. ಕೂಡಲೇ ಕೊಪ್ಪರಿಗೆಗೆ ಕೈ ಹಾಕಿ ತಾತಯ್ಯನವರು ಬಿಸಿ ಬಿಸಿ ಬೆಲ್ಲವನ್ನು ಎಲ್ಲರಿಗೂ ಎತ್ತಿಕೊಟ್ಟರು. ತಾತಯ್ಯನ ಕೈಯಾಗಲಿ ತಿಂದವರ ಬಾಯಾಗಲಿ ಸುಟ್ಟು ಹೋಗಲಿಲ್ಲ. ಪಂಚಮಹಾಭೂತಗಳಲ್ಲಿ ಒಂದಾದ ಅಗ್ನಿ ತತ್ವದ ಮೇಲೆ ತಾತಯ್ಯನವರು ಗಳಿಸಿದ್ದ ವಿಜಯ ಸಿದ್ಧಿಗೆ ಇದು ಒಂದು ಉದಾಹರಣೆ. ನೋಡಿ, ಒಂದು ಬೆಲ್ಲದ ಪವಾಡವೇ ಆಗಿ ಹೋಯಿತು ಇಲ್ಲಿ. ಈ ಪ್ರಸಂಗ ತುಂಬಾ ವಿಶೇಷವಾಗಿದೆ ನೋಡಿ. ಇದ್ದಲ್ಲೇ ತಿರುಪತಿಯನ್ನು ತೋರಿಸಿರುವಂತ ಪ್ರಸಂಗ. ಇದಿಗೋ ತಿರುಪತಿ ಕಾಶಿ ಈ ಪುರಮುಲೋನ ಎಂಬ ಕೀರ್ತನೆಯಲ್ಲಿ ಇದ್ದಲ್ಲೇ ಬಯಸಿದ ಪುಣ್ಯ ಸ್ಥಳಗಳನ್ನು ನೋಡಲು ಯೋಗದ ಸಮಾಧಿ ನಿದ್ರೆಯಿಂದ ಸಾಧ್ಯವೆಂದು ತಾತಯ್ಯನವರು ತಿಳಿಸಿದ್ದಾರೆ. ಇದ್ದಲ್ಲೇ ಚೆನ್ನಮ್ಮನಿಗೆ ಅವರು ತಿರುಪತಿಯ ದರ್ಶನ ಮಾಡಿಸಿದ ಒಂದು ಘಟನೆ ಪ್ರಚಲಿತವಿದೆ. ಶ್ಯಾಮಯ್ಯನೆಂಬ ಗೃಹಸ್ಥನು ತನ್ನ ಸೊಸೆಯಾದ ಚೆನ್ನಮ್ಮನನ್ನು ಮನೆಗೆ ಕಾವಲಿರಿಸಿ ಇಡೀ ಕುಟುಂಬದೊಡನೆ ತಿರುಪತಿ ಯಾತ್ರೆಗೆ ಹೊರಟನು. ತಿರುಪತಿಯ ಪಾಪನಾಶಿನಿ ಗಂಗೆಯಲ್ಲಿ ಸ್ನಾನ ಮಾಡಿ ಸ್ವಾಮಿಯ ದರ್ಶನ ಮಾಡಬೇಕೆಂದು ಚೆನ್ನಮ್ಮನಿಗೂ ಆಸೆ ಇತ್ತು. ಆದರೆ ಕುಟುಂಬದವರು ಆಕೆಯನ್ನು ಮನೆಯಲ್ಲೇ ಬಿಟ್ಟು ಹೋದರು. ಎಂತ ವಿಪರ್ಯಾಸ! ಆಕೆ ಕಣ್ಣೀರು ತುಂಬಿಕೊಂಡು ತಾತಯ್ಯನವರಲ್ಲಿ ದುಃಖ ತೋಡಿಕೊಂಡಳು. ಹುಚ್ಚಮ್ಮ, ಇಷ್ಟು ಮಾತ್ರಕ್ಕೆ ಅಳಬೇಡ. ನೀನು ಈಗ ತಿರುಪತಿಗೆ ಹೋಗಬೇಕು ಅಷ್ಟೇ ತಾನೇ? ಎಲ್ಲಿ ಕಣ್ಣು ಮುಚ್ಚಿಕೋ ಎಂದ ತಾತಯ್ಯನವರು ಚೆನ್ನಮ್ಮನ ತಲೆಯ ಮೇಲೆ ತಮ್ಮ ಹಸ್ತವನ್ನಿಟ್ಟರು. ತಕ್ಷಣವೇ ಚೆನ್ನಮ್ಮ ಪಾಪನಾಶಿನಿ ಗಂಗೆಯಲ್ಲಿ ಸ್ನಾನ ಮಾಡುತ್ತಾ ತಿರುಪತಿಯಲ್ಲಿದ್ದಳು. ಅಷ್ಟೇ ಅಲ್ಲ, ಸ್ವಲ್ಪವೇ ದೂರದಲ್ಲಿ ಸ್ನಾನ ಮಾಡುತ್ತಿದ್ದ ಅತ್ತೆ ಮಾವಂದಿರನ್ನೂ ಕಂಡಳು. ಅಲ್ಲೇ ಒಂದು ಅಚಾತುರ್ಯವೂ ನಡೆಯಿತು. ಸ್ನಾನ ಮುಗಿಸಿ ಹೊರಡುವ ವಿಷಯದಲ್ಲಿ ಅತ್ತೆಯ ಮೂಗಿನಲ್ಲಿದ್ದ ಮೂಗುತಿ ನೀರಿನೊಳಕ್ಕೆ ಜಾರಿ ಬಿದ್ದಿತು. ಕೂಡಲೇ ಓಡಿ ಬಂದ ಚೆನ್ನಮ್ಮ ಅದನ್ನು ಎತ್ತಿಕೊಂಡು ತನ್ನ ಸೀರೆಯ ಸೆರಗಿನಲ್ಲಿ ಗಂಟು ಮಾಡಿ ಬಿಗಿದಿಟ್ಟಳು. ಅತ್ತೆ ಅದನ್ನು ನೋಡಲೇ ಇಲ್ಲ. ದೇವಾಲಯದಲ್ಲಿ ಚೆನ್ನಮ್ಮನಿಗೆ ದರ್ಶನವೂ ಲಭ್ಯವಾಯಿತು. ಚೆನ್ನಮ್ಮ, ಈಗ ಕಣ್ಣು ಬಿಚ್ಚು ಮಗಳೇ ಎಂದರು. ತಾತಯ್ಯ ಅಂತೆಯೇ ಕಣ್ಣು ತೆರೆದು ನೋಡಿದಾಗ ಅದೇ ಕೈವಾರ, ಅದೇ ತಾತಯ್ಯ. ಇದೇನು ಕನಸೋ ಮಾಯೆಯೋ ನಿಜವೋ ಅನ್ನಿಸಿತು. ಚೆನ್ನಮ್ಮನಿಗೆ ಸೆರಗಿನಲ್ಲಿ ಕಟ್ಟಿಕೊಂಡ ಮೂಗುತಿಯನ್ನು ಕಂಡ ಮೇಲೆ ತನ್ನ ಅನುಭವವೆಲ್ಲ ನಿಜವೆಂದು ಆಕೆಗೆ ಖಚಿತವಾಯಿತು. ಅಷ್ಟೇ ಅಲ್ಲ, ತಿರುಪತಿಯಿಂದ ಬರಿದಾದ ಮೂಗಿನೊಂದಿಗೆ ಬಂದ ಅತ್ತೆಗೆ ಮೂಗುತಿಯನ್ನು ಹಿಂದಿರುಗಿಸಿ ಅವರನ್ನೂ ಸಹ ಆಶ್ಚರ್ಯಪಡಿಸಿದಳು. ಶಕುನಿಯ ಕುತಂತ್ರದಿಂದ ಜೂಜಿನಲ್ಲಿ ತಮ್ಮೆಲ್ಲಾ ಸಹೋದರರನ್ನು, ರಾಜ್ಯವನ್ನು, ಐಶ್ವರ್ಯವನ್ನು ಸೋತ ಧರ್ಮಜನು ಕೊನೆಗೆ ದ್ರೌಪದಿಯನ್ನು ಪಣಕ್ಕಿಟ್ಟು ಸೋತು ಹೋದಾಗ ದುಷ್ಟನಾದ ದುರ್ಯೋಧನನು ಪಾಂಚಾಲಿಯನ್ನು ತುಂಬಿದ ಸಭೆಯೊಳಕ್ಕೆ ಎಳೆತರಲು ಆಜ್ಞಾಪಿಸಿದಾಗ ದುಶ್ಯಾಸನನು ದ್ರೌಪದಿಯನ್ನು ಎಳೆತಂದು ಅಣ್ಣನ ಆಜ್ಞೆಯ ಮೇರೆಗೆ ಮಾನಭಂಗ ಮಾಡಲು ಯತ್ನಿಸಿ ಪಾಂಚಾಲಿಯ ಸೀರೆಯನ್ನು ಸೆಳೆಯಲು ದ್ರೌಪದಿಯು ದಿಕ್ಕು ತೋಚದೆ ತನ್ನೆಲ್ಲಾ ಪ್ರಯತ್ನಗಳಿಂದ ಪ್ರತಿಭಟಿಸಿದರೂ ಸಾಧ್ಯವಾಗದೆ ಕೊನೆಗೆ ಕೃಷ್ಣ ಎಂದು ಎರಡೂ ಕೈಗಳನ್ನು ಎತ್ತಿ ಪರಮಾತ್ಮನನ್ನು ನೆನೆಯಲು ದ್ವಾರಕಾಪುರಿ ಪಟ್ಟಣದಲ್ಲಿ ರುಕ್ಮಿಣಿಯ ಜೊತೆ ಮಯೂರಿ ಕಾತಲ್ಪದಲ್ಲಿ ಆನಂದದಿಂದಿದ್ದ ಶ್ರೀಕೃಷ್ಣನಿಗೆ ಹಸ್ತಿನಾವತಿಯಲ್ಲಿ ಮಾನಭಂಗ ಸಮಯದಲ್ಲಿ ದ್ರೌಪದಿಯ ಆರ್ತನಾದ ದೃಶ್ಯ ಶ್ರವಣಗಳ ಮೂಲಕ ತಿಳಿಯಬೇಕಾದರೆ ಶ್ರೀಕೃಷ್ಣನು ಯೋಗಿಯಾದುದರಿಂದ ಸಾಧ್ಯವಾಯಿತು. ದ್ವಾರಕೆಯಿಂದಲೇ ಹಸ್ತಿನೇಲೆಯಲ್ಲಿ ನಡೆಯುತ್ತಿದ್ದ ದ್ರೌಪದಿಯ ಮಾನಭಂಗವನ್ನು ತಡೆದು ಅಕ್ಷಯ ಸೀರೆಗಳನ್ನು ನೀಡಿ ಸಂರಕ್ಷಿಸಲಿಲ್ಲವೇ? ಅದೇ ರೀತಿ
ತಾತಯ್ಯನವರು ಯೋಗಿಗಳಾದುದರಿಂದ ಚೆನ್ನಮ್ಮನಿಗೆ ತಿರುಪತಿಯ ತಿಮ್ಮಪ್ಪನ ದರ್ಶನವನ್ನು ಕೈವಾರದಲ್ಲಿದ್ದುಕೊಂಡೇ ಮಾಡಿಸಿದರು. ಪರಮಾತ್ಮನೇ ತಾನಾದಾಗ ಇವೆಲ್ಲವೂ ತೃಣಮಾತ್ರವಾದ ಕೆಲಸಗಳಾಗುತ್ತವಲ್ಲವೇ? ಈಗ ಯೋಗಿ ನಾರಾಯಣರ ದಿನಚರಿಯ ಬಗ್ಗೆ ನೋಡೋಣ. ಪ್ರಶಾಂತವಾದ ಪ್ರಶಸ್ತ ಸ್ಥಾನದಲ್ಲಿ ಯತೀಂದ್ರರ ಯೋಗ ನಿದ್ರೆ ನಡೆಯುತ್ತಿತ್ತು. 3ನೆಯ ಜಾವದಲ್ಲಿ ಯೋಗ ನಿದ್ರೆಯಿಂದ ಎಚ್ಚೆತ್ತು ಪರಬ್ರಹ್ಮ ಸ್ವರೂಪರಾದ ಯೋಗಿಗಳು ಆಚೆ ಬರುತ್ತಿದ್ದರು. ಪ್ರಕೃತಿ ರಮ್ಯವಾದ ಸಸ್ಯ ಶ್ಯಾಮಲ ಸ್ಪರ್ಶವುಳ್ಳ ಬೆಳಗಿನ ತಂಗಾಳಿ ಅವರ ಮೈಯನ್ನು ಮುಟ್ಟುತ್ತಿತ್ತು. ಅರುಣೋದಯದ ವಂಗಿರಣಗಳುಳ್ಳ ಆಕಾಶ ಮಾರ್ಗದಲ್ಲಿ ಅದೇ ಸಮಯಕ್ಕೆ ಒಂದು ಗರುಡ ಪಕ್ಷಿ ಹಾರಿ ಬಂದು ಎದುರಿನ ಮರದ ಕೊಂಬೆಯ ಮೇಲೆ ಕುಳಿತುಕೊಳ್ಳುತ್ತಿತ್ತು. ಯತೀಂದ್ರರು ಗರುಡ ಪಕ್ಷಿಯ ಕಡೆ ನೋಟ ಮೀರಿ ನಂತರ ಅದು ರೆಕ್ಕೆ ಬಡಿಯುತ್ತಾ ಗಗನಕ್ಕೆ ಹಾರಿ ಅದೃಶ್ಯವಾಗುತ್ತಿತ್ತು. ಇದಿಷ್ಟು ದಿನಂಪ್ರತಿ ಅವರ ಬೆಳಗಿನ ದಿನಚರಿಯಾಗಿತ್ತು. ಪರಮಾತ್ಮನಾದ ವಿಷ್ಣುವಿನ ವಾಹನ ಗರುಡ ಪಕ್ಷಿ. ಪರಮಾತ್ಮ ಸ್ವರೂಪರಾದ ನಾರಾಯಣ ಯೋಗಿಗಳು ಸಾಕ್ಷಾತ್ ಪರಮಾತ್ಮನೇ ಆಗಿರಲು ವಾಹನವಾದ ಗರುಡ ತನ್ನ ಅವಶ್ಯಕತೆ ಈ ದಿನವಿದೆಯೇ ಎಂದು ಎದುರಾಗಿ ದರ್ಶನವೀಯುವುದು ಗರುಡನ ಕರ್ತವ್ಯವಾಗಿತ್ತು. ಆ ಹುಚ್ಚು ಹಿಡಿದ ಜೋಗಿಯು ಗೂಬೆ ಹದ್ದುಗಳಿಗೆ ನಮಸ್ಕರಿಸುತ್ತಾನೆ ಎಂಬುದು ಕೆಲವು ಅಮಾಯಕರ ಅನಿಸಿಕೆ. ಕೆಲಸವಿಲ್ಲದೆ ಪೋಲಿ ಬಿದ್ದುಕೊಂಡಿದ್ದ ಪಟಿಂಗರಾದ ಕೆಲವು ಪೌರರು ಕೆಲವು ಮುಸ್ಲಿಂ ಬಾಲಕರನ್ನು ಗುಂಪು ಹಾಕಿಕೊಂಡು ಒಟ್ಟುಗೂಡಿ ಜೇಡಿ ಮಣ್ಣಿನಿಂದ ಗರುಡ ಪಕ್ಷಿಯ ಆಕೃತಿಯನ್ನು ತಯಾರಿಸಿದರು. ಅದಕ್ಕೆ ಬಣ್ಣ ಬಳಿದರು. ನಡುಗಿಸುವ ಚಳಿಯಿದ್ದರೂ ನಸುಕತ್ತಲೆಯಲ್ಲಿಯೇ ನಡೆದು ಕೊಂಬೆಯ ಮೇಲೆ ಬೊಂಬೆಯನ್ನಿಟ್ಟರು. ನಂತರ ವಿನೋದಕ್ಕೆ ಚಪ್ಪಾಳೆ ತಟ್ಟುವುದಕ್ಕಾಗಿ ಹತ್ತಿರದ ಪೊದೆಯ ಹಿಂದೆ ಅವಿತು ಕುಳಿತುಕೊಂಡರು. ಅರುಣೋದಯವಾಯಿತು. ಹೊರಬಂದ ಯೋಗಿಗಳು ಕೊಂಬೆಯ ಮೇಲಿದ್ದ ಬೊಂಬೆಯನ್ನು ಕಂಡು ನಕ್ಕರು. ನಗೆಯಿಂದಲೇ ಪ್ರಕಾಶಮಾನವಾದ ಒಂದು ಮಿಂಚು ಹೊರಬಿದ್ದಿತು. ಪೊದೆಯ ಹಿಂದೆ ಕುಳಿತಿದ್ದ ಪಟಿಂಗರು ಇನ್ನೇನು ಚಪ್ಪಾಳೆ ತಟ್ಟಬೇಕೆಂದು ಕೈ ಎತ್ತಿದರು. ಅಷ್ಟರಲ್ಲಿ ಕೊಂಬೆಯ ಮೇಲೆ ಪಟಪಟ ಶಬ್ದವಾಯಿತು. ಬೊಂಬೆಗೆ ಜೀವ ಬಂದಿದೆ. ಗರುಡ ಪಕ್ಷಿಯಾಗಿ ರೆಕ್ಕೆಗಳನ್ನು ಬಡಿಯುತ್ತಿದೆ. ಮರುಕ್ಷಣದಲ್ಲಿಯೇ ಕೊಂಬೆಯಿಂದ ಹಾರಿ ಹೋಗುತ್ತಾ ಗಗನದಲ್ಲಿ ಅದೃಶ್ಯವಾಯಿತು. ನೆಟ್ಟ ಕಣ್ಣು ಬಿಟ್ಟ ಬಾಯಿ ಬಿಡುತ್ತಾ ರೋಮಾಂಚನಗೊಂಡು ಬೆವರಿದ ಹುಡುಗರು ನಡುನಡುಗುತ್ತಾ ಕಾಣಿಸಿಕೊಂಡರು. ತಾತಯ್ಯನವರ ಪಾದಗಳನ್ನು ಹಿಡಿದು ಅವರು ಮಾತನಾಡಲಾಗದೆ ಬಿಕ್ಕಳಿಸಿ ಅಳಲಾರಂಭಿಸಿದರು. ಯತೀಂದ್ರರು ಅವರನ್ನು ಹಿಡಿದೆತ್ತಿ ಸಮಾಧಾನ ಪಡಿಸಿದರು. ಹುಚ್ಚಪ್ಪಗಳಿರ, ಯಾವ ತಪ್ಪಿಗಾಗಿ ಅಳುತ್ತೀರಿ? ಎಲ್ಲೆಲ್ಲೂ ಇರುವ ದೇವರು ಬೊಂಬೆಯಲ್ಲೂ ಗರುಡ ಪಕ್ಷಿಯಾಗಿರುವುದನ್ನು ಕಂಡಿರಿತಾನೆ. ಇನ್ನು ಮುಂದೆ ಅಣಕದ ಪರೀಕ್ಷೆ ಮಾಡದೆ ದೇವರಲ್ಲಿ ಭಕ್ತಿಯನ್ನಿಡಿ, ಹೋಗಿ ಬನ್ನಿ ಎಂದು ದಯೆಯ ನಗೆ ಬೀರಿ ಕಳುಹಿಸಿಕೊಟ್ಟರು. ಆದರೆ ತಮ್ಮ ಮಕ್ಕಳು ಅಪರಾಧವನ್ನು ಮಾಡಿದ್ದಾರೆ, ಇದು ಸರ್ವದಾ ಅಪರಾಧ, ತಮ್ಮ ಮಕ್ಕಳ ತಪ್ಪಿಗಾಗಿ ಕ್ಷಮೆ ಕೇಳಲು ಬಂದಿದ್ದೇವೆ ಎಂದು ಗ್ರಾಮದ ಮುಸ್ಲಿಂ ಬಾಂಧವರು ಬಂದು ತಾತಯ್ಯನವರ ಮೊರೆ ಹೊಕ್ಕರು. ಅದಕ್ಕೆ ತಾತಯ್ಯನವರು ಮುಸ್ಲಿಂ ಬಾಂಧವರನ್ನು ಕುರಿತು, ಅವರು ಇವರು ನಮ್ಮವರು ನಿಮ್ಮವರು ಎಂದು ಭೇದವನ್ನು ಮಾಡಬಾರದು. ಸಕಲ ದೇಹಗಳಲ್ಲಿ ಸಂಚರಿಸುತ್ತಿರುವವನು ಒಬ್ಬನೇ ಆಗಿದ್ದಾನೆ. ಮತಗಳು ಬೇರೆಯಾದರೂ ಮತದ ಮೂಲ ಮಾತ್ರ ಒಂದೇ. ಪಶುಗಳ ಬಣ್ಣ ಬೇರೆ ಬೇರೆಯಾದರೂ ಹಾಲು ಮಾತ್ರ ಒಂದೇ ಅಲ್ಲವೇ? ಅದರಂತೆ ಪರಮಾತ್ಮನು ಮಾತ್ರ ಒಬ್ಬನೇ ಆಗಿದ್ದಾನೆ, ಅವನನ್ನು ನಂಬಿ ಎಂದು ಮುಸ್ಲಿಂ ಬಾಂಧವರಿಗೆ ಬೋಧಿಸಿದರು. ಇಂದಿಗೂ ಸಹಿತ ಹಿಂದೂ ಮುಸ್ಲಿಂ ಭೇದವಿಲ್ಲದೆ ತಾತಯ್ಯನವರ ಭಕ್ತರಾಗಿ ಅನೇಕ ಮುಸ್ಲಿಂ ಬಾಂಧವರು ಮಠಕ್ಕೆ ಬಂದು ಪ್ರಾರ್ಥನೆ ಸಲ್ಲಿಸುವುದು ರೂಢಿಯಾಗಿದೆ. ಈ ಮಠದಲ್ಲಿ ಯಾವುದೇ ಮತ ಜಾತಿ ಪಂಥಗಳಿಗೆ ಅವಕಾಶವಿಲ್ಲದಂತೆ ನಡೆದುಕೊಳ್ಳಲಾಗುತ್ತದೆ. ಸ್ನೇಹಿತರೆ, ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಕೈವಾರ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಜೀವನ ಚರಿತ್ರೆಯು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಈ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಗ ನಾವು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಕತೆ ಕೇಳಿದ ನಿಮಗೆ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಕೃಪಾ ಕಟಾಕ್ಷ ಸಿಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಸಮಸ್ತ ಲೋಕ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದಗಳು.